ಜಮ್ಮು ಕಾಶ್ಮೀರದಲ್ಲಿ ಸೇನಾಪಡೆ ಭರ್ಜರಿ ಬೇಟೆ ಶುರು ಮಾಡಿದೆ. 5 IED ವಶಕ್ಕೆ ಪಡೆದಿದೆ ಸೇನೆ. ಪೂಂಚ್ ಜಿಲ್ಲೆಯಲ್ಲಿ ನಡೆದಂತ ಮೆಗಾ ಕಾರ್ಯಾಚರಣೆ, ಸುಧಾರಿತ ಸ್ಫೋಟಕಗಳನ್ನು ಇಟ್ಟಿದ್ರು. ಪೂಂಚ್ ಜಿಲ್ಲೆಯ ಸುರಾನ್ಕೋಟ್ನಲ್ಲಿ ಈ ಆಪರೇಷನ್ ನಡೆದಿದೆ. ನೆಲದಲ್ಲಿ ಹುದುಗಿಸಿ ಇಟ್ಟಂತ 5 IED ಸುಧಾರಿತ ಸ್ಫೋಟಕಗಳಿದ್ದಂತ ಟಿಫನ್ ಬಾಕ್ಸ್, 3 ಟಿಫನ್ ಬಾಕ್ಸ್ಗಳು, ಇನ್ನು 2 ಬಾಕ್ಸ್ಗಳು ಬೇರೆ ಬಾಕ್ಸ್ಗಳು, ಅವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪೂಂಚ್ ಜಿಲ್ಲೆಯ ಸುರಾನ್ಕೋಟ್ನಲ್ಲಿ. ಇದು ಸೇನಾಪಡೆಯಿಂದ ನಡೆದಂತ ಭರ್ಜರಿ ಬೇಟೆ. ಇನ್ನು ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಜಲಾಸ್ತ್ರವನ್ನ ಪ್ರಯೋಗಿಸಿದೆ ಭಾರತ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಪಾಕಿಸ್ತಾನಕ್ಕೆ ಚಿನಾಬ್ ಝೇಲಂ ನದಿ ನೀರು ಬಂದ್. ಬಾಗ್ಲಿಹಾರ್ ಜಲಾಶಯದಿಂದ ಪಾಕ್ಗೆ ನೀರು ಕೊಡಬೇಕಾಗಿತ್ತು, ಅದನ್ನು ಸ್ಥಗಿತಗೊಳಿಸಲಾಗಿದೆ. ಚಿನಾಬ್ ನದಿಯ ಬಾಗ್ಲಿಹಾರ್ ಡ್ಯಾಮ್ ಗೇಟ್ ಕ್ಲೋಸ್ ಆಗಿದೆ. ಜಮ್ಮುವಿನ ರಾಮ್ಬನ್ನಲ್ಲಿರುವಂತಹ ಬಾಗ್ಲಿಹಾರ್ ಜಲಾಶಯ, ಕಿಶನ್ ಗಂಗಾ ಡ್ಯಾಮ್ನಿಂದಲೂ ಕೂಡ ಝೇಲಂ ನೀರಿಗೂ ಕೂಡ ತಡೆ ಹಿಡಿಯಲಾಗಿದೆ. ಇಲ್ಲಿಂದ ಇದೆ ಪಾಕಿಸ್ತಾನದ ಸ್ಥಿತಿ. ಈಗಲೇ ನಿಧಾನಕ್ಕೆ ಬಿಸಿ ಏರ್ತಾ ಇದೆ, ಕೆಟ್ಟ ಬಿಸಿಲು ಶುರುವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರಿಗೆ ಹಾಹಾಕಾರ. ನೀರು ಬಂದ್ ಆಗಿದೆ, ಝೇಲಂ ನದಿಯ ನೀರು ಬಂದ್. ಪಾಕಿಸ್ತಾನ 1960ರ ಸುಮಾರಿಗೆ ಯಾವ ರೀತಿ ಕೈಕಾಲು ಹಿಡಿದು ಇದನ್ನು ಸರಿ ಮಾಡ್ಕೊಂಡಿತ್ತು. ಅದಾದಮೇಲೆ ಏನು ಅಂದರೆ 2 ನದಿಗಳ ನೀರಿನ ಉಸ್ತುವಾರಿಯನ್ನು ಪಾಕಿಸ್ತಾನ ಕೊಡಲಾಗಿತ್ತು. ಇನ್ನು 3 ನದಿಗಳ ನೀರಿನ ಉಸ್ತುವಾರಿಯ ಜವಾಬ್ದಾರಿಯನ್ನು ಭಾರತ ವಹಿಸಿತ್ತು. ಬೇಕಾದಂಥ ನೀರನ್ನು ಕೂಡ ಭಾರತ ಬಳಸ್ತಿರಲಿಲ್ಲ. ಅಯ್ಯೋ ಬಳಸ್ಕೊಳ್ಳಿ ಬಿಡಿ ಅತ್ಲಗೆ ಅಂತ ಬಿಟ್ಟಿದ್ರು. ಈಗ ಬಾಗ್ಲಿಹಾರ್ ಡ್ಯಾಮ್ ಗೇಟ್ ಕ್ಲೋಸ್ ಆಗಿದೆ. ಇನ್ನು ಝೇಲಂ ನೀರಿಗೂ ಕೂಡ ತಡೆ ಒಡ್ಡಲಾಗಿದೆ ಕಿಶನ್ ಗಂಗಾ ಡ್ಯಾಮ್ನಿಂದ. ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ 2 ಮಾರ್ಗಗಳು. ಒಂದು ಕಟೋರಿ ಹಿಡ್ಕೊಂಡು ದೇಶಗಳ ನಡುವೆ ಭಿಕ್ಷೆಗೆ ಹೋಗೋದು, ಇನ್ನೊಂದೇನಪ್ಪ ಅಂದರೆ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಮೊರೆ ಇಡೋದು. ಈಗ ನೋಡಿ, ಅವರು ವಿಶ್ವಸಂಸ್ಥೆಯ ಮೊರೆ ಹೋಗಿದ್ದಾರೆ. ಭಾರತ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ. ಭದ್ರತಾ ಮಂಡಳಿಯ ಸಭೆ ಇದೆ ಇವತ್ತು. ಇಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಉಗ್ರರ ದಾಳಿಯನ್ನು ಭಾರತ ಖಂಡಿಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ದಾಳಿ ಹಿಂದೆ ಪಾಕ್ ಕೈವಾಡ ಇದೆ ಅಂತ ಭಾರತ ಈಗಾಗಲೇ ಮಾಹಿತಿ ಸಮೇತ ಕೊಟ್ಟಿದೆ, ದಾಖಲೆಯ ಸಮೇತ. ಭದ್ರತಾ ಮಂಡಳಿ ಸಭೆಯಲ್ಲಿ ಬಿಡುತ್ತಾ ಭಾರತ? ಎಲ್ಲವನ್ನೂ ಕೂಡ ವಿವರಿಸುತ್ತೆ. ಈಗ ಪಾಕಿಸ್ತಾನಕ್ಕೆ ಬೇದಿ ಕಿತ್ಕೊಂಡಿದೆ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ವಿಶ್ವಸಂಸ್ಥೆಗೆ ಮೊರೆ ಇಟ್ಟಿದೆ ಪಾಕಿಸ್ತಾನ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಏನು ಅಂತಂದರೆ ನೋಡಿ, 1960ರಲ್ಲಿ ಅಯೂಬ್ ಖಾನ್ ಜೊತೆಗೆ ನಡೆದಂಥ ಒಪ್ಪಂದ, ಜವಾಹರ್ಲಾಲ್ ನೆಹರು ಈ ಕಡೆ ನಮ್ಮ ಕಡೆಗಿದ್ದರು, ಆ ಕಡೆಗೆ ಅಯೂಬ್ ಖಾನ್. ಆವಾಗ ಕೈಕಾಲು ಹಿಡಿದು, ಭಾರತದ ಕೈಕಾಲು ಹಿಡಿದು ಪಾಕಿಸ್ತಾನ ಬೇಡ್ಕೊಂಡಿತ್ತು. ಅದಕ್ಕೋಸ್ಕರ ಏನು ಅಂತಂದರೆ, ಆಯಿತು, ನಿಮ್ಮ ಪೂರ್ವ ಭಾಗದಲ್ಲಿರುವಂಥ 2 ನದಿಗಳನ್ನು ನೀವೇ ನೋಡ್ಕೊಳ್ಳಿ, ನಾವು ಪಶ್ಚಿಮ ಭಾಗದಲ್ಲಿರುವಂಥ 3 ನದಿಗಳ ಉಸ್ತುವಾರಿಯನ್ನು ನಾವು ನೋಡ್ಕೊತೀವಿ ಅಂತ ಹೇಳಿ ಒಪ್ಕೊಂಡಿದ್ವಿ. ಜೊತೆಗೆ ಏನು ಅಂದರೆ, ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೆ ಎಂದೂ ಕೂಡ ಕಲ್ಲು ಹಾಕಿಲ್ಲ ಭಾರತ. ಆದರೆ ಈಗ ಒಂದು ಕಡೆಗೆ ರಕ್ತವೂ ಹರಿಬೇಕು, ಇನ್ನೊಂದು ಕಡೆ ನೀರು ಹರಿಬೇಕು. ಭಾರತ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹೀಗಾಗಿ ನೀರನ್ನು ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ಝೇಲಂ ನದಿಯ ನೀರು ಕೂಡ ಈಗ ಬಂದಾಗಿದೆ ಅನ್ನುವಂಥದ್ದು. ಅಣೆಕಟ್ಟುಗಳ ಗೇಟ್ಗಳು ಕ್ಲೋಸ್ ಆಗಿವೆ, ನಿಧಾನಕ್ಕೆ ಬಿಸಿ ಏರ್ತಾ ಇದೆ. ನೀರಿಗೆ ತತ್ವಾರ ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ, ಹಾಹಾಕಾರ ಶುರುವಾದರೂ ಕೂಡ ಅಚ್ಚರಿ ಇಲ್ಲ. ಏನಂತೀರಿ?
ಹೌದು ರಂಗನಾಥ್, ಚಿನಾಬ್ ಮತ್ತೆ ಝೇಲಂ ಎರಡು ನದಿಗಳು ಪಾಕಿಸ್ತಾನದ ಜೀವ ನದಿಗಳು ಅಂತಾನೆ ಕರೆಸ್ಕೊಳ್ತವೆ. ಯಾಕಂದ್ರೆ ಇವೆರಡು ಹೋಗಿ ಸಿಂಧು ನದಿಗೆ ಕೂಡ್ಕೊಳ್ತವೆ. ಮತ್ತೆ ಸಿಂಧು ನದಿಯ ಒಟ್ಟಾರೆ ಜಲಾನಯನ ಪ್ರದೇಶದ 80% ನೀರನ್ನ ಪಾಕಿಸ್ತಾನ ಬಳಸ್ಕೊಳ್ಳುತ್ತೆ, 20% ನೀರನ್ನ ಭಾರತ ಬಳಸ್ಕೊಳ್ಳುತ್ತೆ. ಭಾರತ ಅದು ಕೂಡ ಯಾವುದಕ್ಕೆ ಬಳಸ್ಕೊಳ್ಳುತ್ತೆ? ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಮಾತ್ರ ಬಳಸ್ಕೊಳ್ಳುತ್ತೆ. ಈ ಬಾಗ್ಲಿಹಾರ್ ಡ್ಯಾಮ್ ಆಗಿರ್ಬೋದು, ಜಮ್ಮುವಿನಲ್ಲಿ ಕಟ್ಟಿರ್ತಕ್ಕಂಥ ಬಾಗ್ಲಿಹಾರ್ ಡ್ಯಾಮ್ ಆಗಿರ್ಬೋದು, ಝೇಲಂ ನದಿಯಲ್ಲಿ ಕಟ್ಟಿರ್ತಕ್ಕಂಥ ಮತ್ತೊಂದು ಡ್ಯಾಮ್ ಆಗಿರ್ಬೋದು, ಇಲ್ಲಿ ಕೇವಲ ವಿದ್ಯುತ್ ಉತ್ಪಾದನೆಗೆ ಭಾರತ ನೀರನ್ನ ಬಳಸ್ಕೊಳ್ಳುವಂಥದ್ದು ಈ ಚೆನಾಬ್ ಮತ್ತೆ ಝೇಲಂ ನದಿಯಲ್ಲಿ. ಅಂದ್ರೆ ನೀರನ್ನ ಹಿಡಿದಿಟ್ಟು ಅದನ್ನ ಬಿಡದೇ ಇರುವಂತಹ ಯಾವುದೇ ಪ್ರಯತ್ನವನ್ನ ಭಾರತ ಇದುವರೆಗೂ ಮಾಡಿರಲಿಲ್ಲ. ಮತ್ತೆ 1960ರ ಒಪ್ಪಂದದಲ್ಲೂ ಕೂಡ ಇದೇ ಆಗಿತ್ತು. ಈಗ ಆ ಒಪ್ಪಂದವನ್ನೇ ಮುರಿದುಕೊಂಡಾಗಿದೆ. ಈ ಒಪ್ಪಂದವನ್ನು ಮುರಿದುಕೊಂಡಾಗಿರೋದ್ರಿಂದ ಪಾಕಿಸ್ತಾನಕ್ಕೆ ಯಾವುದೇ ಕೇರ್ ಮಾಡಬೇಕಾಗಿಲ್ಲ, ಮತ್ತೆ ಯಾವ ವಿಚಾರಕ್ಕೂ ಕೇರ್ ಮಾಡಬೇಕಲ್ಲ. ಹಾಗಾಗಿ ಈ ಸಂಪೂರ್ಣವಾಗಿ ಈ ಝೇಲಂ ಮತ್ತು ಚೆನಾಬ್ ನದಿಯ ಡ್ಯಾಮ್ನ ನೀರನ್ನ ಸಂಪೂರ್ಣವಾಗಿ ಈಗ ನಿಲ್ಲಿಸಿರುವಂಥದ್ದು. ಅಂದ್ರೆ ಡ್ಯಾಮ್ನಿಂದ ಹೊರಗೆ ನೀರು ಹೋಗ್ತಾ ಇಲ್ಲ, ಅಂದ್ರೆ ಡ್ಯಾಮ್ನಲ್ಲೇ ನೀರು ಶೇಖರಣೆ ಆಗ್ತಾ ಇದೆ. ಅಂದ್ರೆ ಈಗ ಪಾಕಿಸ್ತಾನಕ್ಕೆ ತುರ್ತಾಗಿ ಬೇಕಾಗಿರ್ತಕ್ಕಂಥ ಈಗ ಕೃಷಿಗೆ ಬೇಕಾಗಿಂತ ನೀರು ಕೂಡ ಪಾಕಿಸ್ತಾನಕ್ಕೆ ಸಿಗೋದಿಲ್ಲ. ಅಂದ್ರೆ ನಾವು ಎಷ್ಟು ಸಂಗ್ರಹಿಸಿಟ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಸಂಗ್ರಹಿಸಿಟ್ಕೊಳ್ಳುವಂಥದ್ದು. ಮತ್ತೆ ಒಂದೇ ಸಲ ಡ್ಯಾಮ್ ತುಂಬಿತು ಅಂತಂದ ತಕ್ಷಣ ಒಂದೇ ಸತಿ ಗೇಟ್ ಓಪನ್ ಮಾಡಿದ್ರೆ ಮತ್ತೆ ಅಲ್ಲಿ ಪ್ರವಾಹ ಸೃಷ್ಟಿ ಆಗುತ್ತೆ. ಅಂದ್ರೆ ಪಾಕಿಸ್ತಾನಕ್ಕೆ ಇದು ಒಂದು ರೀತಿಯಾಗಿ ಬಹಳಷ್ಟು ಕಷ್ಟ ಕೊಡುವಂತಹ ವಿಚಾರ. ಯಾಕಂದ್ರೆ ಒಂದ್ ಕಡೆ ನೀರಿಲ್ಲದ ಸಮಯ, ಮತ್ತೆ ಒಂದೇ ಸತಿ ಪ್ರವಾಹ ಬರುವಂತ ಸಮಯ, ಮತ್ತೆ ಎರಡರ ಮಾಹಿತಿಯನ್ನು ಕೂಡ ಈಗ ಭಾರತ ಹಂಚಿಕೊಳ್ಳೋದಿಲ್ಲ. ಅಂದ್ರೆ ಒಪ್ಪಂದ ಮುರಿದುಕೊಂಡಿರೋದ್ರಿಂದ ಈ ಎರಡರ ಮಾಹಿತಿ ಕೂಡ ಈಗ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇದು ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ ತಂದಿಟ್ಟಿರುವಂತಹದ್ದು. ವಿಶ್ವಸಂಸ್ಥೆ ಮುಂದೆ ಮೊರೆ ಹೋಗಲಿಕ್ಕೆ ಇದೇ ಕಾರಣ ಆಗ್ತಿರುವಂತಹದ್ದು. ಒಂದ್ ಕಡೆ ನದಿ ನೀರನ್ನ ನಿಲ್ಲಿಸ್ತಾರೆ, ಇನ್ನೊಂದ್ ಕಡೆ ನಮ್ಮ ಹಡಗುಗಳು ಯಾವುದೇ ಬರಬಾರದು, ಅರಬ್ಬಿ ಸಮುದ್ರದಲ್ಲಿ ಭಾರತದ ಜಲಗಡಿಯಲ್ಲಿ ಬರಬಾರದು ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ವಾಯು ಪ್ರದೇಶವನ್ನ ಭಾರತ ಸಂಪೂರ್ಣವಾಗಿ ಮುಚ್ಚಿದೆ. ಇನ್ನು ಜೊತೆಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದಂತಹ ಎಲ್ಲ ರಫ್ತನ್ನು ಕೂಡ ನಿಷೇಧ ಮಾಡಲಾಗಿದೆ. ಆ ಕಡೆಯಿಂದ ಆಮದನ್ನು ಕೂಡ ಭಾರತ ತಗೊಳ್ತಿಲ್ಲ. ಇನ್ನೂ ಮುಖ್ಯವಾಗಿ ಮೂರನೇ ದೇಶದಿಂದ ಹೋಗ್ತಿದ್ವಲ್ಲ, ಅಂದ್ರೆ ಸಿಂಗಾಪುರ, ಶ್ರೀಲಂಕಾ, ಬಾಂಗ್ಲಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ವು, ಒಂದಷ್ಟು ರಫ್ತು ಆಗ್ತಾ ಇದ್ವು ಭಾರತದಿಂದ ವಸ್ತುಗಳು, ಅವಕ್ಕೂ ಕೂಡ ಈಗ ನಿಷೇಧ ಹೇರಿರುವಂತಹದ್ದು. ಒಟ್ಟಾರೆ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಈಗ ಭಾರತ ಕಟ್ಟಿ ಹಾಕಿರುವಂತಹದ್ದು. ಈಗ ಪಾಕಿಸ್ತಾನ ಸಂಪೂರ್ಣವಾಗಿ ಈಗ ಅಂಗಲಾಚುವಂತಹ ಪರಿಸ್ಥಿತಿ ಬಂದಿದೆ. ಅದು ವಿಶ್ವದ ದೊಡ್ಡ ದೊಡ್ಡ ದೇಶಗಳ ಮುಂದೆ ಹೋಗಿ ಅಂಗಲಾಚಿದೆ. ಹೇಗಾದ್ರೂ ಮಾಡಿ ನೀವು ಭಾರತಕ್ಕೆ ಹೇಳಿ, ಈ ತರದ ಕಠಿಣ ನಿರ್ಧಾರನ ತೆಗೆದುಕೊಳ್ಳದೆ ಇರುವಂತ ಹೇಳಿ ಅನ್ನುವ ಅಂಗಲಾಚುವಂತ ಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದಿರುವಂತಹದ್ದು. ರಂಗನಾಥ್, ಸರೀಶ್, ಬಹಳ ಒಂದು ಅದ್ಭುತವಾದ ಮಾತಿದೆ. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅನ್ನುವಂಥ ಒಂದು ಮಾತಿದೆ. ಅಂದರೆ ನಾವು ಬೇಕಾದಾಗ ಶರವನ್ನು ಬಿಡ್ತೀವಿ, ಬೇಕಾದ ಶಾಪವನ್ನು ಕೊಡ್ತೀವಿ ಅನ್ನುವಂಥ ಮಾತದು. ಇದನ್ನು ಸ್ವಲ್ಪ ಪಾಕಿಸ್ತಾನಕ್ಕೆ ಹೊಂದಿಸಿ ನೋಡೋದಾದರೆ, ನಾವು ಬೇಕಾದಾಗ ನೀರು ಬೇಕಾದ್ರೂ ಬಿಡ್ತೀವಿ, ಇಲ್ಲ ಅಂತಂದರೆ ನೀರನ್ನು ಬೇಕಾದರೂ ತಡೆ ಹಿಡಿತೀವಿ. ಯಾವ ಮಾಹಿತಿನೂ ಕೊಡಲ್ಲ ಪಾಕಿಸ್ತಾನಕ್ಕೆ, ನೀರೆಷ್ಟಿದೆ ಮಾಹಿತಿ ಕೊಡಲ್ಲ, ಬೇಕಾದಾಗ ಎಲ್ಲ ಗೇಟ್ನ ತೆರಿತೀವಿ, ಕೊಚ್ಕೊಂಡು ಸಾಯ್ತಾರೆ. ಸೊ ಇದು ಸಂಗತಿ. ಭಾರತ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿರುವಂಥದ್ದು.